ನಮಸ್ಕಾರ. ಪ್ರಪಂಚದ ಅತ್ಯಂತ ಬೃಹತ್ ಹಾಗೂ ಪ್ರಭಾವಶಾಲಿ ಪ್ರಾಚೀನ ಮಹಾಕಾವ್ಯಗಳಲ್ಲಿ ಒಂದಾದ ವಾಲ್ಮೀಕಿ ರಾಮಾಯಣದ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕೇವಲ ಒಂದು ಹಳೆಯ ಕಥೆಯನ್ನು ಕೇಳ್ತಾ ಇಲ್ಲ, ಬದಲಾಗಿ ರಾಮ ಮತ್ತು ಸೀತೆಯ ಜೀವನದ ಅತ್ಯಂತ ಕಠಿಣ, ತ್ಯಾಗಮಯ ಹಾಗೂ ರೋಮಾಂಚಕಾರಿ ಪಯಣವನ್ನು ಹಂತಹಂತವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ಬನ್ನಿ ಶುರು ಮಾಡೋಣ. ಈ ಬೃಹತ್ ಕಥೆಯ ಪಯಣವನ್ನು ನಾವು 6 ಪ್ರಮುಖ ಘಟ್ಟಗಳಲ್ಲಿ ನೋಡಲಿದ್ದೇವೆ. ಅಯೋಧ್ಯೆಯ ರಾಜಕುಮಾರನ ವೈಭವ, ವನವಾಸದ ಕಠಿಣ ಪ್ರತಿಜ್ಞೆ, ಅರಣ್ಯದ ಅಪಾಯಗಳು, ಸೀತೆಯ ಅಪಹರಣ, ಲಂಕೆಯ ಮೇಲಿನ ದಂಡಯಾತ್ರೆ ಮತ್ತು ಅಂತಿಮವಾಗಿ ವಿಜಯ ಹಾಗೂ ಸುವರ್ಣ ಯುಗ. ಇದು ಕಥೆಯ ಸಂಪೂರ್ಣ ನಕ್ಷೆ ಇದ್ದ ಹಾಗೆ. ಮೊದಲನೇ ಘಟ್ಟ ಅಯೋಧ್ಯೆಯ ರಾಜಕುಮಾರ. ನಮ್ಮ ಕಥೆ ಶುರುವಾಗೋದೇ ಅತ್ಯಂತ ವೈಭವೋಪೇತವಾದ ಅಯೋಧ್ಯ ನಗರದಿಂದ. ಇಲ್ಲಿ ನಾವು ಒಬ್ಬ ಆದರ್ಶ ರಾಜಕುಮಾರ ಮತ್ತು ಆತನ ದೈವಿಕ ಪತ್ನಿಯನ್ನ ಭೇಟಿಯಾಗ್ತೇವೆ. ಅವರು ಮುಂದೆ ಕಳೆದುಕೊಳ್ಳಲಿರುವ ಆ ಮಹಾನ್ ಸಾಮ್ರಾಜ್ಯ ಮತ್ತು ಸುಖದ ಮೌಲ್ಯ ಎಷ್ಟು ದೊಡ್ಡದು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮುಂದಿನ ಘಟನೆಗಳ ತೀವ್ರತೆ ನಮಗೆ ಅರಿವಾಗುತ್ತೆ. ವಾಲ್ಮೀಕಿಯವರು ರಾಮನನ್ನು ವರ್ಣಿಸಿರುವ ರೀತಿ ನಿಜಕ್ಕೂ ಅದ್ಭುತವಾಗಿದೆ. ಕೇವಲ ಒಬ್ಬ ಪರಾಕ್ರಮಿ ಯೋಧನಾಗಿ ಮಾತ್ರವಲ್ಲ, ಆತ ಪ್ರಾಚೀನ ಇಕ್ಷ್ವಾಕು ವಂಶದ ಕುಡಿ. ಮಂತ್ರಮುಗ್ಧರನ್ನಾಗಿಸುವಂತಹ ಮಾತುಗಾರಿಕೆ, ಶಾಸ್ತ್ರಗಳಲ್ಲಿನ ಪರಿಣತಿ, ಜೊತೆಗೆ ವಿಶಾಲವಾದ ಭುಜಗಳು ಮತ್ತು ಅಜಾನುಬಾಹು ಶರೀರವನ್ನು ಹೊಂದಿರುವನು. ಎಲ್ಲಕ್ಕಿಂತ ಹೆಚ್ಚಾಗಿ ಆತ ವಿಧೇಯ ಮತ್ತು ಸದ್ಗುಣ ಸಂಪನ್ನ. ಆದರೆ ಈ ಪಾತ್ರಗಳು ಮುಂದೆ ಮಾಡುವ ಅಷ್ಟು ದೊಡ್ಡ ತ್ಯಾಗಗಳಿಗೆ ಅಸಲಿ ಕಾರಣವೇನ್ ಗೊತ್ತೇ? ಅದೇ ಧರ್ಮ. ಧರ್ಮ ಅಂದ್ರೆ ಕೇವಲ ಆಚರಣೆಯಲ್ಲ, ಅದು ಕರ್ತವ್ಯ, ಸತ್ಯ ಮತ್ತು ಸದಾಚಾರಗಳ ನಿಯಮ. ಈ ಸಂಪೂರ್ಣ ಮಹಾಕಾವ್ಯದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದಿರುವ ಪ್ರಮುಖ ಶಕ್ತಿಯೇ ಈ ಧರ್ಮ ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಇಲ್ಲಿಂದ 2ನೇ ಘಟ್ಟ ಶುರುವಾಗತ್ತೆ. ಕಥೆ ಒಂದು ಆಘಾತಕಾರಿ ತಿರುವು ಪಡೆಯುವುದೇ ಇಲ್ಲಿ. ರಾಣಿ ಕೈಕೇಯಿಯು ರಾಜ ದಶರಥನು ಹಿಂದೊಮ್ಮೆ ನೀಡಿದ್ದ 2 ವರಗಳನ್ನು ಈಗ ಕೇಳ್ತಾಳೆ. ತನ್ನ ಸ್ವಂತ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಮತ್ತು ರಾಮನು 14 ವರ್ಷಗಳ ಕಾಲ ದಂಡಕಾರಣ್ಯಕ್ಕೆ ವನವಾಸಕ್ಕೆ ಹೋಗಲೇಬೇಕು ಅಂತ ಕಟ್ಟುನಿಟ್ಟಾಗಿ ಆಗ್ರಹಿಸ್ತಾಳೆ. ಈ ಘಟನೆ ನಡೆದಾಗ ಅಲ್ಲಿನ ಪ್ರತಿಕ್ರಿಯೆಗಳು ಹೇಗಿದ್ವು ಅಂತ ಗಮನಿಸಿದ್ರೆ ಆಶ್ಚರ್ಯವಾಗುತ್ತೆ. ರಾಮನು ತನ್ನ ತಂದೆಯ ಮಾತನ್ನು ಉಳಿಸಲು ಯಾವುದೇ ಅಹಂಕಾರ ಅಥವಾ ದುಃಖವಿಲ್ಲದೆ ತಕ್ಷಣವೇ ರಾಜವೈಭವಗಳನ್ನು ತ್ಯಜಿಸಿ ಸನ್ಯಾಸಿಯ ಉಡುಪನ್ನು ಧರಿಸುತ್ತಾನೆ. ಆದರೆ ಇನ್ನೊಂದೆಡೆ ಲಕ್ಷ್ಮಣನು ತೀವ್ರ ಕೋಪಗೊಂಡು ಇದನ್ನು ವಿರೋಧಿಸಿದರೆ, ಭರತನು ಆಳವಾದ ದುಃಖದಿಂದ ಆ ಸಿಂಹಾಸನವನ್ನೇ ಒಪ್ಪಲು ನಿರಾಕರಿಸುತ್ತಾನೆ. ಇದೆಲ್ಲದರ ನಡುವೆ ನಮ್ಮ ಗಮನ ಸೆಳೆಯುವುದು ಸೀತೆಯ ದಿಟ್ಟ ನಿರ್ಧಾರ. ಅರಮನೆಯನ್ನು ತ್ಯಜಿಸುವ ಬಗ್ಗೆ ಅವಳು ನೀಡುವ ವಾದ ನಿಜಕ್ಕೂ ರೋಮಾಂಚಕ. ಪತ್ನಿಯಾದವಳು ತನ್ನ ಪತಿಯ ಭವಿಷ್ಯವನ್ನು ಹಂಚಿಕೊಳ್ಳಲೇಬೇಕು ಅಂತ ವಾದಿಸುವ ಮೂಲಕ ರಾಮನನ್ನು ಒಂಟಿಯಾಗಿ ಕಾಡಿಗೆ ಕಳುಹಿಸಲು ಅವಳು ಕಡ್ಡಿ ಮುರಿದಂತೆ ನಿರಾಕರಿಸ್ತಾಳೆ. ಇದು ಅವಳ ಪ್ರಬಲ ವ್ಯಕ್ತಿತ್ವವನ್ನು ಎತ್ತಿ ತೋರಿಸುತ್ತೆ. ಈ ಕಠಿಣ ವನವಾಸದ 14 ವರ್ಷಗಳು ಹೇಗೆ ಸಾಗುತ್ತವೆ ಅನ್ನೋದನ್ನ ಒಮ್ಮೆ ಕಣ್ತುಂಬಿಕೊಳ್ಳಿ. ಅಯೋಧ್ಯನಿಂದ ಶುರುವಾಗುವ ಪಯಣ ದೀರ್ಘವಾದ ದಂಡಕಾರಣ್ಯದ ಮೂಲಕ ಪಂಚವಟಿಗೆ ಬಂದು ಅಂತಿಮವಾಗಿ ಲಂಕೆ ಎಂಬ ಸುವರ್ಣ ನಗರಿಯವರೆಗೆ ಸಾಗುವ ಒಂದು ಮಹಾನ್ ಸಾಹಸಮಯ ನಕ್ಷೆಯಿದು. ಈಗ 3ನೇ ಘಟ್ಟ ಅರಣ್ಯದ ಅಪಾಯಗಳು. ಅರಮನೆಯ ಐಷಾರಾಮಿ ಜೀವನದಿಂದ ದಿಢೀರನೆ ಕಾಡಿನ ಕಠಿಣ ಬದುಕಿಗೆ ಆಗುವ ಈ ಬದಲಾವಣೆ ನಮ್ಮ ನಾಯಕರ ಸಹಿಷ್ಣುತೆಯನ್ನು ಸಂಪೂರ್ಣವಾಗಿ ಪರೀಕ್ಷಿಸುತ್ತದೆ. ಇಲ್ಲಿ ಬದುಕುವ ಹೋರಾಟ ಶುರುವಾಗುತ್ತೆ. ಮೂಲ ಕೃತಿಯಲ್ಲಿ ಬರುವ ಒಂದು ಅತ್ಯಂತ ಭಾವುಕ ಸನ್ನಿವೇಶ ಇದು. ರೇಷ್ಮೆ ವಸ್ತ್ರವನ್ನು ತ್ಯಜಿಸಿ ಒರಟಾದ ಮರದ ನಾರುಮಡಿ ಉಡಲು ಸೀತೆ ಪರದಾಡುತ್ತಿರುವಾಗ ರಾಮನೇ ಸ್ವತಃ ಬಂದು ಅವಳಿಗೆ ಅದನ್ನು ಧರಿಸಲು ಸಹಾಯ ಮಾಡುತ್ತಾನೆ. ಈ ಒಂದು ಸಣ್ಣ ದೃಶ್ಯ ಇವರಿಬ್ಬರ ನಡುವಿನ ಆಳವಾದ ಪ್ರೀತಿ ಮತ್ತು ಅವರು ಎದುರಿಸುತ್ತಿರುವ ಕಠೋರ ವಾಸ್ತವವನ್ನು ಏಕಕಾಲದಲ್ಲಿ ನಮ್ಮ ಮುಂದಿಡುತ್ತೆ. 14 ವರ್ಷಗಳು, ಇದು ಖಂಡಿತ ಚಿಕ್ಕ ಅವಧಿಯಲ್ಲ. ಈ ಸುದೀರ್ಘ ಕಾಲಘಟ್ಟದಲ್ಲಿ ಅವರು ಭಯಾನಕ ಕ್ರೂರ ಮೃಗಗಳು ಮತ್ತು ರಾತ್ರಿಯಲ್ಲಿ ಸಂಚರಿಸುವ ವಿರಾಧ ಹಾಗೂ ಶೂರ್ಪಣಖಿಯಂತಹ ಮಾರಣಾಂತಿಕ ರಾಕ್ಷಸರಿಂದ ತುಂಬಿರುವ ಅರಣ್ಯದಲ್ಲಿ ಪ್ರತಿ ಕ್ಷಣವೂ ಬದುಕುಳಿಯಲು ಹೋರಾಡಬೇಕಾಗಿತ್ತು. ಈಗ ನಾವು ಕಥೆಯ ದ್ವಿತೀಯಾರ್ಧದ ಅತಿ ಮುಖ್ಯವಾದ 4ನೇ ಘಟ್ಟಕ್ಕೆ ಬಂದಿದ್ದೇವೆ. ಅದೇ ಲಂಕೆಯ ರಾಕ್ಷಸ ರಾಜ ರಾವಣನು ರೂಪಿಸಿದ ಅತ್ಯಂತ ಕುತಂತ್ರದ ಸಂಚು ಮತ್ತು ಸೀತೆಯ ಅಪಹರಣ. ಈ ಸಂಪೂರ್ಣ ವಂಚನೆ ಹೇಗೆ ನಡೆಯುತ್ತೆ ಅಂತ ಹಂತಹಂತವಾಗಿ ನೋಡೋಣ. ಮೊದಲಿಗೆ ಮಾರೀಚನು ಮಾಯಾಜಿಂಕೆಯಾಗಿ ಬಂದು ರಾಮ ಲಕ್ಷ್ಮಣರ ಗಮನವನ್ನು ಬೇರೆಡೆ ಸೆಳೆಯುತ್ತಾನೆ. ಅವರು ಆ ಜಿಂಕೆಯ ಹಿಂದೆ ಕಾಡಿನ ಒಳಗೆ ಹೋದಾಗ ಒಂಟಿಯಾದ ಸೀತೆಯ ಬಳಿ ಸನ್ಯಾಸಿಯ ವೇಷದಲ್ಲಿ ಬರುವ ರಾವಣ ಆಕೆಯನ್ನು ಅಪಹರಿಸುತ್ತಾನೆ.
ಈ ಒಂದು ಘಟನೆ ಅವರ ಶಾಂತಿಯುತ ಅರಣ್ಯ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡ್ಬಿಡುತ್ತೆ. ಲಂಕೆಯ ಅಶೋಕವನದಲ್ಲಿ ಬಂಧಿಯಾಗಿ ರಾಕ್ಷಸ ಕಾವಲುಗಾರರ ಕಠಿಣ ಬೆದರಿಕೆಗಳ ನಡುವೆಯೂ ಸೀತೆಯ ಧೈರ್ಯ ಸ್ವಲ್ಪವೂ ಕುಂದುವುದಿಲ್ಲ. ರಾವಣನ ಮೇಲಿನ ಅವಳ ತಿರಸ್ಕಾರ ಮತ್ತು ರಾಮನ ಮೇಲಿನ ಅವಳ ನಿಷ್ಠೆ ಎಷ್ಟು ಅಚಲವಾಗಿತ್ತು ಅಂದ್ರೆ ರಾಮನ ದೈಹಿಕ ಬಲಕ್ಕೆ ಸರಿಸಮಾನವಾದ ಆಂತರಿಕ ಶಕ್ತಿ ಸೀತೆಗಿದೆ ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. 5ನೇ ಘಟ್ಟವೇ ಲಂಕೆಯ ಮೇಲಿನ ದಂಡಯಾತ್ರೆ. ಸೀತೆಯನ್ನು ಕಳೆದುಕೊಂಡ ದುಃಖ ಮತ್ತು ಧರ್ಮಸಮ್ಮತವಾದ ಕೋಪದಲ್ಲಿರುವ ರಾಮನಿಗೆ ಈಗ ಸಮುದ್ರದ ಮಧ್ಯದಲ್ಲಿರುವ ಅಭೇದ್ಯ ದ್ವೀಪವನ್ನು ಭೇದಿಸಲು ಸಮರ್ಥವಾದ ಹೊಸ ಪಡೆಯೊಂದನ್ನು ಕಟ್ಟಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಈ ಸಮಯದಲ್ಲಿ ಕಥೆಗೆ ಒಂದು ಅದ್ಭುತವಾದ ಫ್ಯಾಂಟಸಿ ತಿರುವು ಸಿಗುತ್ತೆ. ಅದೇ ವಾನರರ ಪ್ರವೇಶ. ಅಸಾಧಾರಣ ಶಕ್ತಿ ಮತ್ತು ಚುರುಕುತನವನ್ನು ಹೊಂದಿರುವ ಕಾಡಿನ ಅದ್ಭುತ ಜನಾಂಗವಿದು. ಈ ಹೊಸ ಮಿತ್ರರ ಪ್ರವೇಶವು ಕಥೆಯ ಗಂಭೀರತೆಯ ನಡುವೆಯೂ ಒಂದು ಹೊಸ ಉತ್ಸಾಹ ಮತ್ತು ಆಶಾಭಾವನೆಯನ್ನು ಮೂಡಿಸುತ್ತೆ. ಈ ಅಸಾಧಾರಣ ಮೈತ್ರಿಕೂಟ ಹೇಗಿತ್ತೋ ಗೊತ್ತೇ? ರಾಜ್ಯ ಕಳೆದುಕೊಂಡಿದ್ದ ಸುಗ್ರೀವನಿಗೆ ರಾಮ ಮರುಪಟ್ಟಾಭಿಷೇಕ ಮಾಡಿಸುತ್ತಾನೆ. ಭಕ್ತನಾದ ಹನುಮಂತ ಸಮುದ್ರವನ್ನೇ ಹಾರಿ ಸೀತೆಯನ್ನು ಹುಡುಕಿ ಬರುತ್ತಾನೆ ಮತ್ತು ನಳನು ಸಮುದ್ರದ ಮೇಲೆ ಒಂದು ಅದ್ಭುತ ಸೇತುವೆಯನ್ನು ನಿರ್ಮಿಸುತ್ತಾನೆ. ಈ ಅಸಾಧಾರಣ ಪಡೆಯನ್ನು ಒಗ್ಗೂಡಿಸಿ ರಾಮನು ರಾವಣನ ನೆಲೆಯ ಮೇಲೆ ಯುದ್ಧ ಸಾರಲು ಮುನ್ನುಗ್ಗುತ್ತಾನೆ. ತದನಂತರ ನಡೆಯುವ ಯುದ್ಧ ಸಾಮಾನ್ಯವಾದದ್ದಲ್ಲ. ಶಸ್ತ್ರಾಸ್ತ್ರಗಳು, ದೈವಿಕ ರಥಗಳು ಮತ್ತು ಮಾಯಾ ಬಾಣಗಳ ಘರ್ಷಣೆಯಿಂದ ಭೂಮಿಯೇ ನಡುಗುವಂಥ ಮಹಾಯುದ್ಧ ಅದು. ಕುಂಭಕರ್ಣನ ಪತನ, ಇಂದ್ರಜಿತುವಿನ ಮಾಯೆಯ ನಾಶ ಮತ್ತು ಅಂತಿಮವಾಗಿ ರಾಮನಿಂದ ರಾವಣನ ವಧೆ ಇವೆಲ್ಲವೂ ಜಗತ್ತಿನ ಧರ್ಮದ ಸಮತೋಲನವನ್ನು ಮರುಸ್ಥಾಪಿಸುತ್ತವೆ. ಅಂತಿಮವಾಗಿ 6ನೇ ಘಟ್ಟ, ವಿಜಯ ಮತ್ತು ಸುವರ್ಣಯುಗ. ಶತ್ರುವಿನ ಸಂಹಾರವಾಗಿದೆ. ಸೀತೆಯ ಪಾವಿತ್ರ್ಯ ಮತ್ತು ಗೌರವ ಮರುಸ್ಥಾಪನೆಗೊಂಡಿದೆ. ಆ ಮೂಲಕ ವರ್ಷಗಳ ಕಾಲ ಅನುಭವಿಸಿದ ಕಷ್ಟಕಾರ್ಪಣ್ಯಗಳಿಗೆ ಈಗ ಒಂದು ವೈಭವದ ಅಂತ್ಯ ದೊರೆತಿದೆ. ಕಷ್ಟಗಳೆಲ್ಲ ಮುಗಿದು ವಿಜಯಶಾಲಿಯಾಗಿ ರಾಮ ಸೀತೆ ಅಯೋಧ್ಯೆಗೆ ಮರಳುವ ದೃಶ್ಯ ನಿಜಕ್ಕೂ ರೋಮಾಂಚಕ. ಯಶಸ್ವಿಯಾಗಿ ಒಂದಾದ ಅವರು ಮಾಯಾರಥವಾದ ಪುಷ್ಪಕ ವಿಮಾನವನ್ನೇರಿ ಮೋಡಗಳ ನಡುವೆ ಹಾರುತ್ತಾ ತಮ್ಮಗಾಗಿ ಕಾಯ್ತಿದ್ದ ಜನರ ಬಳಿಗೆ ಹಿಂದಿರುಗುತ್ತಾರೆ. ಅವರ ಆ ಎಲ್ಲಾ ನೋವು ಮತ್ತು ತ್ಯಾಗಗಳಿಗೆ ಸಿಕ್ಕ ಬಹುಮಾನವೇ ಈ ಸುವರ್ಣಯುಗ. ರಾಮನ ಆಡಳಿತದಲ್ಲಿ ಜನರಿಗೆ ರೋಗವಾಗಲಿ ಕ್ಷಾಮವಾಗಲಿ ಇರಲಿಲ್ಲ. ಎಲ್ಲಿ ನೋಡಿದರೂ ಸಂತೋಷ ಮತ್ತು ಆರೋಗ್ಯ. ಅವರ ಅಚಲವಾದ ಕರ್ತವ್ಯನಿಷ್ಠೆಯೂ ಇಡೀ ಜಗತ್ತಿಗೆ ಸಮೃದ್ಧಿಯನ್ನು ತಂದುಕೊಟ್ಟಿತು. ಇದನ್ನೇ ನಾವು ರಾಮರಾಜ್ಯ ಅಂತ ಕರೆಯೋದು. ಕೊನೆಯದಾಗಿ ಒಂದು ವಿಚಾರವನ್ನು ನಾವೆಲ್ಲರೂ ಯೋಚಿಸಬೇಕು. ವೈಯಕ್ತಿಕ ಸುಖ ಸೌಕರ್ಯಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದ್ರೂ ಸತ್ಯ ಮತ್ತು ಕರ್ತವ್ಯಕ್ಕೆ ರಾಮ ಮತ್ತು ಸೀತೆ ತೋರಿದ ಈ ಅಚಲವಾದ ಸಮರ್ಪಣೆ ಇಂದಿನ ನಮ್ಮ ಆಧುನಿಕ ಜೀವನದ ಸವಾಲುಗಳನ್ನು ಎದುರಿಸಲು ನಮಗೆ ಹೇಗೆ ಸ್ಫೂರ್ತಿಯಾಗಬಲ್ಲದು? ಈ ಪ್ರಾಚೀನ ಕಥೆ ಇಂದಿಗೂ ನಮ್ಮ ವೈಯಕ್ತಿಕ ಕಷ್ಟಗಳನ್ನು ಎದುರಿಸುವಾಗ ಎಷ್ಟೊಂದು ಪ್ರಸ್ತುತವಾಗಿದೆ ಅಲ್ವಾ? ಈ ಆಳವಾದ ಯೋಚನೆಯೊಂದಿಗೆ ಮೂಲ ಗ್ರಂಥದ ಈ ವಿಶ್ಲೇಷಣೆಯನ್ನು ನಾವು ಮುಕ್ತಾಯಗೊಳಿಸೋಣ. ನಮಸ್ಕಾರ.